ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಣೆ. ಶಿಕ್ಷಕರ ತ್ಯಾಗ ಮತ್ತು ಮಾರ್ಗದರ್ಶನವನ್ನ ಸ್ಮರಿಸುವ ಒಂದು ಪವಿತ್ರ ಕಾರ್ಯ. ಕಷ್ಟ ಬಂದಾಗ ಕೈ ಹಿಡಿಯುವವನು ದುಃಖದಲ್ಲಿದ್ದಾಗ ಧೈರ್ಯವನ್ನ ತುಂಬುವ ವ್ಯಕ್ತಿಯನ್ನ ಸಂಪಾದನೆ ಮಾಡಿದ್ರೆ ಅದು ಹಣಕ್ಕಿಂತ ದೊಡ್ಡ ಸಂಪಾದನೆ ಅಂತ ಶಿಕ್ಷಕರಾದ ಮಂಜುನಾಥ್ ಅವರು ಹೇಳಿದ್ರು. ಇಂದು ಚಿಂತಾಮಣಿ ತಾಲೂಕಿನ ಸಂತೇಕಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯ ಸಮುದಾಯ ಭವನದಲ್ಲಿ 2009-10ನೇ ಸಾಲಿನ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳ ವತಿಯಿಂದ ಆಯೋಜಿಸಲಾಗಿದ್ದ ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮನ್ನ ರೂಪಿಸಿದ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಿ ಸನ್ಮಾನಿಸಿ ಗೌರವಿಸುತ್ತಾರೆ. ಇದು ಶಿಕ್ಷಕರ ತ್ಯಾಗ ಮತ್ತು ಮಾರ್ಗದರ್ಶನವನ್ನ ಸ್ಮರಿಸುವ ಒಂದು ಪವಿತ್ರ ಕಾರ್ಯ ಅಂತ ತಿಳಿಸಿದ್ರು. ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿ ಜೀವನಕ್ಕಷ್ಟೇ ಸೀಮಿತರಲ್ಲ, ಶಿಕ್ಷಕರಿಗೆ ಎಂದೆಂದಿಗೂ ಮುದ್ದು ಮಕ್ಕಳೇ. ನಾವು ವೃತ್ತಿ ಬದುಕಿನಿಂದ ನಿವೃತ್ತಿ ಹೊಂದಿದ್ರು ವಿದ್ಯಾರ್ಥಿಗಳು ನಮ್ಮನ್ನ ಶಿಕ್ಷಕರೆಂದೇ ಸಂಬೋಧಿಸುತ್ತಾರೆ. ಇದಕ್ಕಿಂತ ಮಿಗಿಲು ನಮಗೆ ಮತ್ತೇನಿಲ್ಲ. ಇಲ್ಲಿಯ ವಿದ್ಯಾರ್ಥಿಗಳು ನಮ್ಮನ್ನ ಕರೆದು ಗುರುವಂದನೆ ಸಲ್ಲಿಸಿ ಗೌರವಿಸಿದ್ದು ಅವಿಸ್ಮರಣೀಯ ಅಂತ ಹೇಳಿದ್ರು. ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಶಿಕ್ಷಕರಾದ ಮಂಜುನಾಥ್, ಮಲ್ಲೇಗೌಡ, ಶಿವಾರೆಡ್ಡಿ, ಕೃಷ್ಣಮೂರ್ತಿ, ರಮೇಶ್, ಗಂಗಾಧರ, ಲೀಲಾವತಿ, ಉಷಾರಾಣಿ, ಶ್ರೀಧರ್, ತ್ಯಾಗರಾಜ್ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಜಗದೀಶ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮನಸ್ಸಿಗಿಂತ ಪವಿತ್ರವಾದಂತ ಆತ್ಮ ಯಾವುದೂ ಇಲ್ಲ. ಪುರಂದರದಾಸರು ಅದಕ್ಕೆ ಹೇಳ್ತಾರೆ, ಮೀನು ಮೊಸಳೆ ಯಾವಾಗ ನೀರಲ್ಲಿ ಇರ್ತವೆ, ಅವು ಸ್ನಾನ ಮಾಡ್ತಾನೆ ಇದ್ದಂಗೆ ಲೆಕ್ಕ, ಆದ್ರೆ ಅವಾಗ ಅನ್ಸಲ್ಲ. ಹಾಗೆ ಒಂದು ಕಾಗೆ ಶೀಶದಲ್ಲಿ ನಿಂತ್ಕೊಂಡಿರುತ್ತೆ. ಯಾವನ್ನೇ ಮಾಡ್ಬೇಕಾಗಾದ್ರೆ ನಾವು ಕಷ್ಟ ಬಂದಾಗ ಕೈಯನ್ನ ಹಿಡಿಯೋರು, ದುಃಖದಲ್ಲಿದ್ದಾಗ ಧೈರ್ಯವನ್ನ ತುಂಬುವಂತಹ ವ್ಯಕ್ತಿಗಳನ್ನ ನಾವು ಸಂಪಾದನೆ ಮಾಡಿದ್ರೆ ಅದು ಹಣಕ್ಕಿಂತ ದೊಡ್ಡ ಸಂಪಾದನೆ. ಅದು ಹೇಳಿ, ಈ ಎರಡು, ದುಃಖದಲ್ಲಿ ಇದ್ದಾಗ ಧೈರ್ಯ ಹೇಳೋರು, ಕಷ್ಟದಲ್ಲಿದ್ದಾಗ ಕೈಯನ್ನು ಹಿಡಿತಕ್ಕಂತ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ರೆ ಹಣಕ್ಕಿಂತ ದೊಡ್ಡ ಸಂಪಾದನೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಪುರಂದರದಾಸರು, ಏನಪ್ಪಾ ಅಂತಂದ್ರೆ,